ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಜಸ್ಟ್ ನಮ್ಮ ಮನೆಯವ್ರು ಬಂದರು. ತುಂಬ ಬಿಸಿಲಿದೆ ಹೊರಗಡೆ ಅಂತೆಲ್ಲ ಹೇಳ್ತಾಯಿದ್ರು. ನಾವು ಮನೇಲಿ ಇರ್ತೀವಲ್ಲ, ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಏನಾದ್ರು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದುಬಿಟ್ರೆ ತುಂಬ ಸೆಕೆ ಅಂತ ಅನಿಸುತ್ತೆ. ಆವಾಗ ಗೊತ್ತಾಯಿತು ಬಿಸಿಲು ಇವಾಗಿದೆ ಅನ್ನೋ ಥರ. ಮತ್ತು ಮನೇಲಿ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಮೊದಲಿಗಿರೋವಂಥ ಟೆಂಪ್ರೇಚರು ಇವಾಗ ಹೆಂಗಿದೆ ಅಂತ ಹೇಳಿ. ಸ್ವಲ್ಪ ಒಂದು 10 ಗಂಟೆ ಆದ ತಕ್ಷಣವೇ 10-11 ಗಂಟೆ ಆಗ್ತಾ ಬರ್ತಿದೆ ಅಂದರೆ ಮನೇಲಿ ಕೂರೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇರುತ್ತೆ. ಹೌದು, ಇವಾಗ ಬೇಸಿಗೆಕಾಲ ಸ್ಟಾರ್ಟ್ ಆಯಿತು ಅನ್ನೋ ಥರ ಆಗುತ್ತೆ. ಬೇಸಿಗೆಕಾಲ ಸ್ಟಾರ್ಟ್ ಆದರೆ ಇದು ಒಂದು ಪ್ರಾಬ್ಲಮ್ ನಮಗೆ. ಹಾಗೆ ಇವಾಗ ಏನು ಗೊತ್ತಾ, ಬೇಸಿಗೆಗಾಲದಲ್ಲಿ ಬಿಸಿ ಬಿಸಿಯಾಗಿರೋಂಥ ಊಟ ತಿಂದರೆ ಮುಗ್ದೇ ಹೋಯ್ತು ಕತೆ. ನಮ್ಮ ಮನೆಯವ್ರಿಗೆ ಮೊದಲೇ ಇಳಿಸಲ್ಲ. ಇನ್ನೂ ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಊಟ ಕೊಟ್ಟರೆ ಊಟ ಮಾಡ್ತಾರೆ. ಈ ಬೇಸಿಗೆಗಾಲದಲ್ಲಿ ಏನಾದರೂ ಅವ್ರು ಬರೋ ಟೈಮ್ಗೆ ರೈಸ್ ಅಥವಾ ಏನೋ ಬಿಸಿಯಾಗಿ ಮಾಡಿಬಿಟ್ವಿ ಅಂದರೆ ಬೈತಾರೆ. ಅಯ್ಯೋ, ಈ ಕುದಿಯೋ ಅಂತ ಬಿಸಿಲಲ್ಲಿ ಇದನ್ನು ಮತ್ತೆ ಬಿಸಿ ಬಿಸಿ ಕೊಡ್ತಾ ಇದೆಯಲ್ಲ ಅಂತ ಹೇಳಿ. ಹಾಗಾಗಿ ಅವ್ರು ಬರೋ ಸ್ವಲ್ಪ ಹೊತ್ತಿಗೆ ಮುಂಚೆಗೇ ನಾನು ರೈಸ್ ಎಲ್ಲ ಮಾಡಿ ಇಟ್ಬಿಡ್ತೀವಿ. ಇವಾಗ ರೈಸ್ ಮಾಡಿರೋದಿತ್ತು, ಅದನ್ನೇ ಹಾಕ್ಕೊಟ್ಟೆ. ರೈಸ್ ಸಾಂಬಾರು ಹಾಕ್ಕೊಟ್ಟು ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು, ಅದನ್ನು ಕೊಟ್ಟಿದ್ದೀನಿ. ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋದಿದ್ದರೆ ಕೇಳ್ತೀನಿ, ಮಾಡಿಕೊಡು ಅಂತಂದರೆ ಸ್ನ್ಯಾಕ್ಸ್ ಆಲ್ರೆಡಿ ರೆಡಿ ಇರುತ್ತೆ. ಏನಂದರೆ ಇದು ಸಂಡ್ಗೆ ಅದೆಲ್ಲ ಇರುತ್ತಲ್ಲ, ಅದನ್ನು ಎಣ್ಣೆಲಿ ಹಾಕಿ ಕರೆದು ಕೊಟ್ಬಿಡ್ತೀನಿ. ಅದ್ರ ಜೊತೆ ಊಟ ಮಾಡ್ತಾರೆ. ಕೆಲವೊಂದು ಸಲ ಬಿಸಿಲು ಜಾಸ್ತಿ ಇದ್ದರೆ ಬೇಡ, ಅದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಜಾಸ್ತಿ ಮೊಸರು ಮಜ್ಜಿಗೆ ಆ ಥರದನ್ನು ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ನೋಡಿ ನನ್ನ ಮಕ್ಕಳು ಹೆಂಗೆ ರೆಡಿ ಮಾಡಿದ್ದಾರೆ. ಆ ಕಡೆ ಈ ಕಡೆ ಗೊಂಬೆಗಳನ್ನ ಇಟ್ಬಿಟ್ಟು. ಮತ್ತು ಇವತ್ತು ಬೆಳಗ್ಗೆನೇ ಒಂದು ಇನ್ಸಿಡೆಂಟ್ ನಡೀತು. ಏನಂದರೆ ಫಿಶ್ಶು ಒಂದು ಸತ್ತೋಯಿತು. ಅದನ್ನು ನೋಡಿ ನನ್ನ ಮಗ ಸಖತ್ ಅಳು. ಅದಕ್ಕೆ ಬೆಳಗ್ಗೆನೇ ಹೋಗಿಬಿಟ್ಟು 2 ಫಿಶ್ ಮತ್ತೆ ಎಕ್ಸ್ಟ್ರಾ ತೊಗೊಂಬಂದು ಈ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಅದು ಗೊತ್ತಿಲ್ಲ ಅದು ಏನಕ್ಕೆ ಸತ್ತೋಯ್ತು ಏನೋ. ಒಂದು ಫಿಶ್ ಮಾತ್ರ ಸತ್ತೋಯಿತು. ಇದರಲ್ಲಿ ಇವಾಗ ಟೋಟಲ್ 5 ಇದೆ. 5 ಫಿಶ್ಗಳನ್ನ ತಂದು ಹಾಕಿದ್ದೀನಿ. ನೋಡಬೇಕು. ಅದಾದಮೇಲೆ ಇಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಅವಳ ಆ್ಯಕ್ಟಿಂಗ್ ಸ್ಟಾರ್ಟ್ ಆಯಿತು. ಅವ್ಳದ್ದು ಇದ್ದಿದ್ದೇ ಇದೆಲ್ಲ. ಒಂದಿನ ರಜಾ ಹಾಕಿದ್ರು, ಶುಕ್ರವಾರ. ಇದು ವಿಡಿಯೋ ನಾನು ಮಾಡ್ತಾಯಿರೋದು. ಅವತ್ತು ಟ್ಯೂಷನ್ಗೆ ಹೋಗಿರಲಿಲ್ಲ. ಹೋಮ್ವರ್ಕ್ ಎಲ್ಲ ಇಲ್ಲೇ ಕುತ್ಕೊಂಡು ಮಾಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಜಸ್ಟ್ ಈಗ ತಾನೇ ಟೀ ಮಾಡಿದ್ದೆ. ಈಗ ಟೀ ಕುಡಿಯೋಣ ಅಂತೇಳಿ ನಾನು ಅಮ್ಮ ಟೀನ ಇಟ್ಕೊಂಡಿದ್ದೀವಿ. ಟೀ ಕುಡ್ಕೊಂಡು ಹಾಗೆ ಇವ್ರನ್ನ ಹೋಮ್ವರ್ಕ್ ಮಾಡಿಸ್ಕೊಳ್ತಾ ಆಮೇಲೆ ಏನಾದ್ರು ಕೆಲಸ ಇತ್ತು ಅಂದರೆ ಕೆಲಸ ಮಾಡ್ಕೊಳೋದು. ಇವಾಗ ಸಂಜೆ ದೀಪ ಕೂಡ ಹಚ್ಚಿದ್ದಾಯಿತು. ಹಚ್ಚಿದಾದ್ಮೇಲೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಟೀನ ಕುಡ್ದಾದ್ಮೇಲೆ ಮನೇಲಿ ಸ್ವಲ್ಪ ಹುಣಸೆ ಪಿಕ್ಕ ಇರುತ್ತಲ್ಲ, ಹುಣಸೆಹಣ್ಣಿನ ಬೀಜ ಎಲ್ಲ ಇದ್ವು. ಅದನ್ನು ಹುರಿಯೋಣ, ತುಂಬ ದಿನ ಆಗೋಯ್ತು ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹುರಿತಾ ಇದ್ದೆ. ಇದೇನು ಗೊತ್ತಾ ಫ್ರೆಂಡ್ಸ್, ನಾನು ಕೆಲವೊಬ್ಬರು ತುಂಬ ಹೇಳ್ತಾಯಿದ್ರು, ಅಂದರೆ ಕೆಲವರು ಅರ್ಧ ತಿನ್ನಬಾರ್ದು ಅಂತ ಹೇಳ್ತಾರೆ, ಇನ್ನೂ ಸ್ವಲ್ಪ ಜನ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು, ತಿನ್ನಬೇಕೋ ಬೇಡವೋ ಅನ್ನೋದೊಂದು. ಹಾಗಾಗಿ ಮೊಬೈಲಲ್ಲಿ ಸರ್ಚ್ ಮಾಡಿ ನಾನು ನೋಡಿದ್ದು ಏನಂದರೆ, ಇದು ತಿನ್ನೋದ್ರಿಂದ ನಮಗೆ ಮಂಡಿ ನೋವು ಅಂತಂದು ಏನು ಬರ್ತಾ ಇತ್ತು ಅದ್ರ ಪ್ರಾಬ್ಲಮ್ ನಮಗೆ ಕ್ಲಿಯರ್ ಆಗುತ್ತೆ. ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ. ಮತ್ತು ಅದು ಕರೆಕ್ಟಾಗಿ ತೊಗೋಬೇಕು, ತುಂಬ ಜಾಸ್ತಿನೂ ಕೂಡ ತೊಗೋಬಾರ್ದು. ಡೈಲಿ ಇಷ್ಟಿಷ್ಟು ಅಂತ ಹೇಳಿ ತಿಂತಾ ಬಂದರೆ ನಮಗೆ ಮೂಳೆ ಪ್ರಾಬ್ಲಮ್ಮು ಮೇನ್, ಮಂಡಿ ನೋವು ಕಾಲು ನೋವು ಅಂತಂದು ಏನು ಇದು ಮಾಡ್ತೀವೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಡಯಾಬಿಟಿಕ್ಸ್ ಇರುತ್ತಲ್ವ, ಅವ್ರಿಗೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇದು. ಅದನ್ನು ನೋಡಿದ್ದಾದಮೇಲೆ ನಾನು ಮತ್ತೆ ಹುಣಸೆಹಣ್ಣನ್ನು ಬೀಜ ಹುರಿತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಹುಣಸೆಹಣ್ಣನ್ನು ಅಂದರೆ ಸಪ್ರೇಟ್ ಮಾಡಿ ಬೀಜನ ಹಾಗೆ ತೆಗ್ದಿಟ್ಟಿದ್ದೆ. ಹುರಿಬೇಕು ಅಂದ್ಕೊಳ್ತಾನೆ ಇದೆ. ಇದು ಒಂದು ಡೌಟ್ ಇತ್ತಲ್ಲ, ಈ ಡೌಟ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂಥೇಳಿ ಮತ್ತೆ ಮೊಬೈಲಲ್ಲಿ ಸರ್ಚ್ ಮಾಡಿ ಆಮೇಲೆ ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರು ಇತ್ತಲ್ಲ, ಅದನ್ನು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಕೂಡ ಬಿಸಿ ಮಾಡ್ತೀವಿ. ಇರೋ ಬಿಸಿಲಿಗೆ ಎಷ್ಟೇ ಚೆನ್ನಾಗಿದ್ರು ಸಾಂಬಾರು ಹಳಸೋಗುತ್ತೆ. ಅದಕ್ಕೋಸ್ಕರನೇ ನಾವು 3 ಟೈಮ್ ಬಿಸಿ ಮಾಡ್ತೀನಿ. ಹಾಗೆ ಇದು ಏನಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಹುರ್ಕೋಬೇಕು, ಇಲ್ಲ ಅಂದರೆ ಅದು ಹುರಿದಿರೋದು ಕೂಡ ಗೊತ್ತಾಗೋದಿಲ್ಲ.
ಯಾಕಂದರೆ ಕಲರ್ ಕೂಡ ಹಾಗೆ ಇರುತ್ತಲ್ಲ, ಅದಕ್ಕೋಸ್ಕರ ನಾವೆಲ್ಲ ಕೆಂಡದ ಮೇಲೆಲ್ಲ ಸುಟ್ಕೊಂಡ್ಬಿಡ್ತಾಯಿದ್ವಿ ಅವಾಗ. ಇವಾಗ ಕೆಂಡದ ಮೇಲೆ ಸುಡೋಣ ಅಂತಂದರೆ ಸಂಜೆ ಆಯ್ತಲ್ಲ, ಒಲೆ ಹಚ್ಚಿಲ್ಲ, ಅದಕ್ಕೋಸ್ಕರ ಗ್ಯಾಸ್ ಮೇಲೇ ಈ ಥರ ಬಾಣಲಿ ಇಟ್ಕೊಂಡು ಅದರಲ್ಲೇ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ರೇ ಸ್ವಲ್ಪ ಗೊತ್ತಾಗುತ್ತೆ, ಅಂದರೆ ಅದು ಸೌಂಡ್ ಬರುತ್ತೆ ಲಾಸ್ಟಲ್ಲಿ, ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ, ಸಿಪ್ಪೆ ಎಲ್ಲ ಒಂಥರ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಚೆನ್ನಾಗಿದ್ದಾಗಿರಲ್ಲ. ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ. ಇದು ಹುರಿದಿದ್ದಾದಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಬೆಳಗ್ಗೆ ಎದ್ದುಬಿಟ್ಟು ಒಂದು 6 ಗಂಟೆ ಏನೋ ಆಗಿತ್ತು. ಅವಾಗ ಎದ್ದು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಬಿಟ್ಟು ನೆಕ್ಸ್ಟು ಕಸ ಗುಡಿಸೋದು, ನೆಲ ಒರೆಸೋದು ಆ ಥರದ್ದು. ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಹೋಗ್ತಾರೆ, ಒಂದು 8:30 ಹಂಗೆ ಹೋಗ್ತಾರೆ ಮಾರ್ನಿಂಗ್ ಕ್ಲಾಸು. 8:30ಗೆ ಹೋದ್ರೂ ಅವ್ರಿಗೂ ಕ್ಲಾಸ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 9 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸಸ್ ಅವ್ರದ್ದು. ಮತ್ತು ಬೇರೆ ಕ್ಲಾಸ್ ಅಂದರೆ ಬೇರೆ ಸ್ಕೂಲಲ್ಲೆಲ್ಲ 11:30 12 ಗಂಟೆ ಅನ್ನೋಷ್ಟರಲ್ಲಿ ಬಿಟ್ಬಿಡ್ತಾರೆ. ಆದರೆ ಇವ್ರಿಗೆ ಮಾತ್ರ 1 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. ನಾವು ಕೂಡ ಮನೇಲೇ ಏನಾದರೂ ಟಿಫನ್ ಆ ಥರ ಮಾಡಿಸ್ಬಿಟ್ಟು ಕಳಿಸಿರ್ತೀನಿ. ಮಧ್ಯಾಹ್ನ ಮತ್ತೆ ಬಂದಮೇಲೆ ಊಟ ಎಲ್ಲ ಮಾಡಿಸ್ತೀನಿ. ಇವಾಗ ಅದಕ್ಕೋಸ್ಕರನೇ ಫಸ್ಟು ಅವರಿಗೆ ಸ್ನಾನ ಮಾಡ್ಸೋಕ್ಕೆ ಒಲೆ ಹಚ್ತಾ ಇದ್ದೀನಿ. ಅವ್ರು ಎದ್ದೇಳೋಷ್ಟರಲ್ಲಿ ನೀರು ಕೂಡ ಕಾದ್ಬಿಡುತ್ತೆ. ಕಾದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ಬೋದು. ಇಲ್ಲ ಅಂತಂದರೆ ಅವರು ಟೈಮ್ ಆಗಿಬಿಡ್ತು ಅಂತ ಹೇಳಿ ಒದರ್ತಾ ಇರ್ತಾರೆ ನನ್ನ ಮಕ್ಕಳು. ಅದಕ್ಕೋಸ್ಕರನೇ ಫಸ್ಟು ಒಲೆ ಹಚ್ತಾ ಇದ್ದೀನಿ. ನನ್ನ ಮಗ ಆಲ್ರೆಡಿ ಎದ್ದಿದ್ದಾನೆ. ನಾನು ಬಂದು ಒಲೆ ಹಚ್ಚೋದು ಸೌಂಡ್ ಸ್ವಲ್ಪ ಕೇಳಿಸಿದ ತಕ್ಷಣ ಅವ್ನು ಎದ್ಬಿಡ್ತಾನೆ. ಎದ್ಬಿಟ್ಟು ಅಮ್ಮ ಟೈಮ್ ಎಷ್ಟಾಗಿದೆ, ಇನ್ನೂ ಸ್ವಲ್ಪ ಹೊತ್ತು ತಡಿ, ನಾನು ಎದ್ದೇಳ್ತೀನಿ, ಒಂದು 5 ನಿಮಿಷ ವೇಟ್ ಮಾಡು ಅಂತ ಹೇಳ್ತಾನೆ. ಇಲ್ಲ ಅಂತಂದರೆ ಅವನು ನಾವು ಮಾಡೋವಂಥ ಕೆಲಸದ ಸೌಂಡ್ ಕೇಳಿಸುತ್ತಲ್ವ, ಅವಾಗ ಎದ್ಬಿಡ್ತಾನೆ. ಎದ್ಬಿಟ್ಟು ನಮ್ಮ ಜೊತೆನೇ ಕೆಲಸ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳೋದು, ಹರಟೆ ಹೊಡೆಯೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ. ಅದರಲ್ಲಿ ಇವತ್ತು ಶನಿವಾರ ಬೇರೆ ಅಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳ್ತಾನೆ. ಅವನು ಏನಂದರೆ ರಾತ್ರಿ ಬೇಗ ಮಲ್ಕೊತಾನೆ, ಬೆಳಗ್ಗೆ ಬೇಗ ಎದ್ದೇಳ್ತಾನೆ. ನನ್ನ ಮಗಳು ಅದಕ್ಕೆ ಆಪೋಸಿಟ್ಟು, ರಾತ್ರಿ ಲೇಟಾಗಿ ಮಲ್ಕೊತಾಳೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾಳೆ. ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ರಾತ್ರಿ 10:30 11 ಗಂಟೆ ಆದರೂ ಕೂಡ ಮಲ್ಕೊಳ್ಳಲ್ಲ. ಮಲ್ಕೋ ಅಂದರು. ಬೆಳಗ್ಗೆ ಎದ್ದೇಳಮ್ಮ ಅಂದರೂ ಕೂಡ ಎದ್ದೇಳಲ್ಲ, ಅಷ್ಟು ನಿದ್ದೆ ಮಾಡ್ತಾಳೆ. ನನ್ನ ಮಗ ನೈಟು ಹೇಳೋದೇ ಬೇಡ ಮಲ್ಕೊಂಡ್ಬಿಡ್ತಾನೆ, ಬೆಳಗ್ಗೆ ನಾವು ಹೇಳೋದೇ ಬೇಡ ಎದ್ಬಿಡ್ತಾನೆ. ಆ ಥರ ಒಂದು ಟೈಮಿಂಗ್ ಅನ್ನೋದು. ಇವಾಗ ಒಲೆ ಹತ್ರ ಕುತ್ಕೊಂಡು ನೀರು ಕಾಯಿಸ್ತಾ ಇದ್ದಾನೆ ಅವನು. ಕಟ್ಟಿಗೆ ಎಲ್ಲ ಇಟ್ಬಿಟ್ಟು ನಾನಿಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ, ಹೊರಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಅಂಗಳಕ್ಕೆಲ್ಲ ನೀರು ಹಾಕಿ ಮನೆ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ನನ್ನ ಮಗಳು ನನ್ನ ವಾಯ್ಸ್ ಕೊಡ್ತಾಯಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಸೌಂಡ್ ಮಾಡ್ಕೊತ ನಿಂತ್ಕೊಂಡಿದ್ದಾಳೆ. ಇದು ಇವತ್ತು ಸಂಡೇ ಅಲ್ವಾ, ಸಂಡೇ ದಿವಸ ಮನೇಲಿ ಇದ್ದೇ ಇರ್ತಾರೆ ಮಕ್ಕಳು. ಅವಳು ಕೂಡ ನನ್ನ ಜೊತೆಗೇ ಇದ್ದಾಳೆ ಇಲ್ಲಿ. ಸ್ಯಾಟರ್ಡೇ ವೀಡಿಯೋನ ನಾನು ಇವತ್ತು ಹಾಕ್ತಾಯಿದ್ದೀನಿ, ಅಂದರೆ 2 ದಿನದ ವೀಡಿಯೋನ ಇಲ್ಲಿ. ಒಂದೇ ದಿನದಲ್ಲಿ ವೀಡಿಯೋ ಮಾಡೋಣ ಅಂತಂದರೆ ಆಗ್ತಾಯಿರಲಿಲ್ಲ, ಹಾಗಾಗಿ 2 ದಿನದ ವೀಡಿಯೋ ಇಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆವಾಗವಾಗ ಶಾರ್ಟ್ಸ್ ವೀಡಿಯೋನು ಕೂಡ ಹಾಕ್ತೀನಿ, ಹಾಗೆ ಲೈವ್ ಕೂಡ ಬರ್ತೀನಿ. ದಯವಿಟ್ಟು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಏನಾದರೂ ಫ್ರೀ ಇದ್ದರೆ ಲೈವ್ಗೆ ಜಾಯ್ನ್ ಆಗಿ ಆಯಿತಾ. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಒಂದು ಕಡೆ ನಮ್ಮ ಮನೆಯವ್ರು ಮಲ್ಕೊಂಡಿದ್ದಾರೆ, ಅವರು ಕೂಡ ಬೇಗ ಎದ್ದಾಳಲ್ಲ, ನನ್ನ ಮಗಳ ಥರನೇ ಸೇಮು. ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ನೋಡಿರಿ ಹೆಂಗೆ ಮಲ್ಕೊಂಡಿದ್ದಾರೆ. ನಾನು ನನ್ನ ಮಗ ಎದ್ದಿದ್ದೀವಿ. ಎದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಇವ್ರು ಎದ್ದೇಳೋಷ್ಟರಲ್ಲಿ ನೀರೆಲ್ಲ ಕಾಯಿಸ್ಬಿಟ್ಟು ಮನೆಯಲ್ಲಿ ಪೂಜೆ ಕೂಡ ಮುಗಿದೋಗುತ್ತೆ. ಪೂಜೆ ಎಲ್ಲ ಮುಗಿದ್ಮೇಲೆ ಅವರಿಬ್ಬರು ಎದ್ದುಬಿಟ್ಟು ಅವಾಗ ಬ್ರಷ್ ಮಾಡೋದಕ್ಕೆ ಹೋಗ್ತಾರೆ, ತಂದೆ ಮಗಳು ಇಬ್ಬರದು ಒಂದೇ ಇದು. ಮಲ್ಕೊಳ್ಳೋದು ಲೇಟು, ಎದ್ದೇಳೋದು ಲೇಟು, ಇಬ್ಬರದು ಒಂದೇ ಥರನೇ ಇರುತ್ತೆ ಅವ್ರದ್ದು ರುಟೀನ್ ಅನ್ನೋದು. ಆದರೆ ನಂದು ಮತ್ತು ಅಜ್ಜದು ಮಾತ್ರ ಒಂಥರ ರುಟೀನ್, ಬೇಗ ಮಲ್ಕೋತೀವಿ, ಬೇಗ ಎದ್ದೇಳ್ತೀವಿ. ನಮ್ಮಿಬ್ರದ್ದು ಒಂದು ರುಟೀನು. ನಮ್ಮನೇಲಿ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ರುಟೀನ್ಸ್ ಇರುತ್ತೆ. ಹಾಗೆ ಇವಾಗ ಅಂಗಳಕ್ಕೆ ನೀರು ಹಾಕೋಣ ಅಂತೇಳಿ ಹೊರಗಡೆ ಬಂದೆ. ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಬೇಕು. ಇದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ನೆಕ್ಸ್ಟು ಮನೆ ಒಳಗಡೆ ನೆಲ ಒರೆಸ್ಬಿಟ್ಟು
ನೆಕ್ಸ್ಟ್ ಏನೇನು ಕೆಲಸ ಇದೆ ಹಾಗೆ ನಡೀತಾ ಇರುತ್ತೆ. ನನಗೇನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದೆ ಅಂದರೆ ಎಲ್ಲ ಕೆಲಸನೂ ಕೂಡ ಬೇಗ ಬೇಗ ಮುಗ್ದೋಗುತ್ತೆ. ಒಂದು 10:30 11 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊತೀನಿ. ಇಲ್ಲ ಅಂತಂದರೆ ಮಧ್ಯಾಹ್ನದವರೆಗೂ ಕೂಡ ಕೆಲಸ ಆಗ್ತಾನೇ ಇರುತ್ತೆ. ಸಾಗೋದಿಲ್ಲ ಕೆಲಸ ಅನ್ನೋದು. ಬೆಳಗ್ಗೆ ಬೇಗ ಇದ್ರೇ ಬೇಗ ಕೆಲಸ ಮುಗಿಯೋದು. ಅದರಲ್ಲಿ ಇವಾಗ ಬೇಸಿಗೆಗಾಲ ಬೇರೆ ಅಲ್ಲ ಫ್ರೆಂಡ್ಸ್. ಏನಂದರೆ ನಮ್ಮ ಮನೇಲಿ ಒಳಗಡೆ ನಿಂತ್ಕೊಂಡು ಅಡುಗೆ ಮಾಡೋದು, ಒಲೆ ಮುಂದೆ ಕೆಲಸ ಮಾಡೋದು ಆಗೋಲ್ಲ. ಅದಕ್ಕೇ ಒಂದು 10 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನ ಸಾಂಬಾರು ಏನಾದರೂ ಇತ್ತು ಅಂದರೆ ಆವಾಗಲೇ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನ ಮಾಡ್ಕೋಬೇಕಂತಂದರೆ ಒಂದೊಂದು ಸಲ ಕರೆಂಟ್ ಕೂಡ ಇರೋಲ್ಲ. ಇವತ್ತು ಶನಿವಾರ ಬೇರೆ ಅಲ್ಲ. ಬೆಳಗ್ಗೆ ಟೈಮಲ್ಲಿ ಕರೆಂಟು ತೆಗೆದ್ರು ಅಂದರೆ ಡೈರೆಕ್ಟಾಗಿ ಕೊಡೋದು ನಮಗೆ ಸಂಜೆ 6:30 7 ಗಂಟೆಗೆ ಕರೆಂಟ್ ಕೊಡ್ತಾರೆ. ಕೆಲವೊಂದು ಸಲ ಕರೆಂಟು ತೆಗಿಯೋಲ್ಲ. ಕೆಲವೊಂದು ಸಲ ಕರೆಂಟ್ ತೆಗೆದ್ರು ಅಂದರೂ ಗೊತ್ತೇ ಆಗೋದಿಲ್ಲ ಯಾವಾಗ ತೆಗಿತಾರೆ ಅನ್ನೋದು ಕೂಡ. ಅದಕ್ಕೋಸ್ಕರನೇ ಇವತ್ತು ಶನಿವಾರ ಬೇರೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಮತ್ತು ಅಡುಗೆಗೆ ಏನೇನು ಬೇಕು, ಇವತ್ತು ಕಾಳಿನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮಸಾಲೆ ರುಬ್ಕೊಳೋದು ಹಂಗೆಲ್ಲ ಮಾಡ್ಕೊತೀನಿ. ಮತ್ತು ಮೊಬೈಲ್ ಏನಾದರೂ ಚಾರ್ಜ್ ಇಟ್ಕೊಳೋದು ಇವರೆಲ್ಲ ಚಾರ್ಜ್ ಇಟ್ಕೊಂಡು ತೆಗ್ದಿಟ್ಬಿಡ್ತೀನಿ. ಒಂದು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ನೀರು ಕೂಡ ಅಷ್ಟೇ, ಬೆಳಗ್ಗೆ 7:30 8 ಗಂಟೆಗೆ ನೀರು ಬಿಡ್ತಾರೆ. 10 ಗಂಟೆ ಅನ್ನೋಷ್ಟರಲ್ಲಿ ಇಲ್ಲಾಂದರೆ 9:30ಗೆ ಬಂದ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ನೀರು ಕೂಡ ತುಂಬಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಸಂಜೆವರೆಗೂ ಕೂಡ ನೀರು ಅನ್ನೋದು ಇರೋಲ್ಲ. ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಗೆ ಮಧ್ಯಾಹ್ನನೇ ಮಕ್ಕಳು ಬರ್ತಾರೆ. ಅವರಂತರೂ ನೀರು ಎಷ್ಟಿದ್ರೂ ಮನೇಲಿ ಸಾಲದು. ನೀರು ಸುಮ್ಮನೆ ಚೆಲ್ತಾ ಇರ್ತಾರೆ. ವಾಶ್ರೂಮ್ಗೆ ಹೋಗ್ತೀನಿ ಅಂತಾರೆ, ಸುಮ್ಮನೆ ಅಲ್ಲಿ ಒಂದೊಂದು ಬಕೆಟ್ ನೀರು ಉಳಿಸ್ಬಿಟ್ಟು ಸುಮ್ಮನೆ ಬರ್ತಾರೆ. ಹಾಗಾಗಿ ಇವತ್ತು ಶನಿವಾರ ನೀರು ಮಾತ್ರ ಸ್ಟಾಕ್ ಮಾಡಿ ನಾನು ಇಟ್ಕೋಬೇಕು. ಶನಿವಾರ ಭಾನುವಾರ ಬಂತಂದರೆ ಅವ್ರದ್ದೇ ಹಾವಳಿ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರನೇ ಇವಾಗ ಹೊರಗಡೆ ಕ್ಲೀನ್ ಮಾಡ್ಕೊಳೋದಕ್ಕೆ ಅರಿಶಿನ ಕುಂಕುಮ ಮತ್ತು ಎಲ್ಲ ವಿಭೂತಿ ಎಲ್ಲ ತೊಗೊಂಡೋಗಿ ಹೊರಗಡೆ ಇಟ್ಟು ಬಂದು ಇವಾಗ ನೆಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನನಗೇನು ಗೊತ್ತಾ, ಕೋಲಲ್ಲಿ ಒರೆಸೋದಕ್ಕಿಂತ ಕೈಯಲ್ಲಿ ಒರೆಸೋದು ನನಗೆ ಬೇಗ ಮುಗಿಯುತ್ತೆ. ಆದರೆ ಯಾಕೋ ಕೈ ಸ್ವಲ್ಪ ಪೇನ್ ಆಗ್ತಾಯಿತ್ತು. ಹಾಗಾಗಿ ನಾನು ಕೋಲಲ್ಲೇ ಒರೆಸಿದ್ರಾಯ್ತು ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ. ಆದರೂ ನಮಗೆ ಒಂಥರ ಇರಿಸಲ್ಲ ಅದು ಕೋಲಲ್ಲಿ ಒರೆಸೋದು. ಏನು ಮಾಡೋದು ಹೇಳ್ರಿ, ಮಾಡಲೇಬೇಕು. ಒಂದೊಂದ್ಸಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕಲ್ಲ, ಕೈ ಪೇನ್ ಇತ್ತು ಅಂದಾಗ. ಅದಕ್ಕೋಸ್ಕರನೇ ಇವಾಗ ಕೋಲಲ್ಲಿ ಒರೆಸ್ತಾ ಇದ್ದೀನಿ. ಇದು ಒರೆಸಿದ್ರು ಒರೆಸ್ದಂಗೆ ಅಂತ ಅನಿಸಲ್ಲ ನನಗೆ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಬಂದರೆ ಮೂಲೆಗೂ ತೆಗೆದ್ಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ. ಇಲ್ಲಾಂದರೆ ಹಾಗೆ ಮೇಲೆ ಈ ಥರ ಒರೆಸ್ಕೊಂಡು ಬರ್ತಾಯಿರ್ತೀನಿ. ಹಾಗೆ ಇವಾಗ ಎಲ್ಲ ಕೂಡ ಒರೆಸಿದ್ದು ಕಂಪ್ಲೀಟ್ ಆಗ್ತಾ ಬಂತು. ಇದೆಲ್ಲ ಮುಗಿಸಿ ಹೊರಗಡೆನೂ ಕೂಡ ಕ್ಲೀನ್ ಮಾಡಿ ಅಲ್ಲೂ ದೀಪ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದು ಪೂಜೆಗೆ ಎಲ್ಲ ಜೋಡಿಸ್ಕೊಂಡು ಪೂಜೆನ ಮಾಡ್ಕೋಬೇಕು. ಬನ್ನಿ ಇವಾಗ ಹೊರಗಡೆ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಹೊರಗಡೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಬಿಟ್ಟು ದೀಪನೂ ಕೂಡ ಇಟ್ಟಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಹೂ, ಗುಲಾಬಿ ಹೂನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಈಗ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿ ನೆಕ್ಸ್ಟು ಹಾಗೆ ಅವ್ರಿಗೆ ಟಿಫನ್ ಮಾಡೋದು, ಅವ್ರನ್ನ ರೆಡಿ ಮಾಡೋದು, ಅವ್ರನ್ನ ಸ್ಕೂಲಿಗೆ ಕಳಿಸೋದು, ಇದೇ ಕೆಲಸ ನಂದು. ಅವರು ಹೋಗೋವರೆಗೂ ಕೂಡ ಅವ್ರದ್ದೇ ಕೆಲಸ. ಅವ್ರು ಹೋದ್ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತೀನಿ ನೋಡಿ. ಇವಾಗ ಕರೆಕ್ಟು ನನ್ನ ಪೂಜೆ ಆದರೂ ಕೂಡ ಇನ್ನೂ ಎದ್ದಿಲ್ಲ. ಇವಾಗ ಜಸ್ಟ್ ಎದ್ದಿದ್ದಾರೆ ತಂದೆ ಮಗಳು. ಈಗ ಹಾಲು ಕಾಯಿಸೋದಕ್ಕಂತ ಒಂದು ಪಾತ್ರೆ, ಇನ್ನೊಂದು ಪಾತ್ರೆ ಟೀ ಮಾಡೋದಕ್ಕಂತ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಎರಡು ಸೈಡು ಕೂಡ ಎರಡು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಹಾಲು ಕಾಯಿಸೋದಕ್ಕೆ, ಇನ್ನೊಂದು ಸೈಡು ಟೀ ಮಾಡೋದಕ್ಕೆ. ನಮ್ಮ ಮನೆಯವರು ಸ್ವಲ್ಪ ಇವಾಗ ಲೇಟಾಗಿದ್ರಲ್ಲ, ನನಗೆ ಅವರು ಎದ್ದು ಅವರು ಫೇಸ್ ವಾಶ್ ಮಾಡಿ ಅವ್ರು ಫ್ರೆಶಪ್ ಆಗೋಷ್ಟರಲ್ಲಿ ನಂಗೆ ಟೀ ಕುಡಿಯೋದು ನನಗೆ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಫಸ್ಟು ನನಗೋಸ್ಕರ ಟೀ ಮಾಡಿಕೊಂಡು ಫಸ್ಟು ಟೀ ಕುಡಿದ್ಬಿಡ್ತೀನಿ. ನೆಕ್ಸ್ಟು ಅವರು ಎಲ್ಲ ಫ್ರೆಶ್ ಆದಮೇಲೆ ಅವ್ರಿಗೆ ಟೀ ಮಾಡಿ ಕೊಡ್ತೀನಿ. ಇವತ್ತು 1/4 ಲೀಟ್ರ್ ಹಾಲು ತೊಗೊಂಬಂದಿದ್ವಿ, ಯಾಕಂದರೆ ಅಮ್ಮ ಮನೇಲಿಲ್ಲ. ಅಮ್ಮ ಮನೇಲಿದ್ದರೆ ಅರ್ಧ ಲೀಟ್ರ್ ತರ್ತೀವಿ, ಇಲ್ಲಾಂದರೆ 1/4 ಲೀಟ್ರ್ ಹಾಲಲ್ಲೇ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಜಾಸ್ತಿ ಟೀನೂ ಕೂಡ ಕುಡಿಬಾರ್ದು, ಮತ್ತು ಹೀಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಅವರಿಗೆ ಬೆಳಗ್ಗೆ 1 ಟೈಮ್ ಟೀ, ಆಮೇಲೆ ಟಿಫನ್ ಆದಮೇಲೆ 1 ಟೈಮು, ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಬಂದಮೇಲೆ 1 ಟೈಮು, ಆಮೇಲೆ ಅಂಗಡಿ ಹತ್ರ ಸಂಜೆ ಟೈಮಲ್ಲಿ ಈ ಥರ ಕುಡಿತಾರೆ. ಒಂದು ದಿನಕ್ಕೆ 4 ರಿಂದ 5 ಸಲ ಅಂದರೂ ಟೀ ಕುಡಿತಾರೆ ಅವರು. ಇವಾಗ ನಾನು 1 ಟೈಮ್ ಮಾಡಿಕೊಟ್ಟಿದ್ದೀನಿ, ಆದರೂ ಬಿಡೋದಿಲ್ಲ. ಟಿಫನ್ ಆದಮೇಲೆ ಮತ್ತೆ ಇನ್ನೊಂದು ಟೈಮ್ ಮಾಡಿಕೊಡ್ಲೇಬೇಕು. ಸೊ ಹಾಗೆ ಏನು ಮಾಡೋದಕ್ಕಾಗಲ್ಲ, ರೂಢಿ ಆಗಿಬಿಟ್ಟಿದೆ. ಬಟ್ ನಾನು 1 ಟೈಮ್ ಕುಡಿತೀನಿ. ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು, ತಲೆನೋಯ್ತಾ ಇದೆ ಅಂದರೆ ಮಾತ್ರ ಇನ್ನೂ 1 ಟೈಮ್ ಕುಡಿತೀನಿ. ಅದು ಬಿಟ್ಟರೆ ಮತ್ತೆ ಕುಡಿಯೋಲ್ಲ.
ಯಾಕಂದರೆ ಮೊದಲೇ ನನಗೆ ಹೀಟು ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ, ಹೀಟಾಗಿ ವೈಟ್ ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಟೀ ಎಲ್ಲ ಕುಡಿಯೋದಕ್ಕೆ ಹೋಗೋದಿಲ್ಲ. ಅದು ಹೆಣ್ಮಕ್ಳಿಗಿರೋ ಪ್ರಾಬ್ಲಮ್ಮು. ಮತ್ತು ಹೇಳಿದೆ ಅಂತ ಏನು ಅಂದ್ಕೋಬೇಡಿ ಆಯಿತಾ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಇರೋ ಪ್ರಾಬ್ಲಮ್ ಅದು. ಇವಾಗ ಒಂದು ಸೈಡ್ ಟೀ ಮಾಡೋದಕ್ಕೆ ಇಟ್ಟಿದ್ದೀನಲ್ಲ, ಇನ್ನೊಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮಕ್ಕಳು ತುಂಬ ದಿವಸದಿಂದ ಹಠ ಮಾಡ್ತಾಯಿದ್ರು ಮ್ಯಾಗಿ ಮಾಡಿಕೊಡು ಅಂತ ಹೇಳಿ. ಅದಕ್ಕೋಸ್ಕರ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಇವಾಗ ಮ್ಯಾಗಿ ಪ್ಯಾಕೆಟ್ನ ಓಪನ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇದು 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ ಅದು. ಇದೇನಪ್ಪ ಇಷ್ಟೊಂದು ತಂದುಬಿಟ್ಟಿದ್ದಾಳೆ ಅಂತ ಅಂದ್ಕೋಬೇಡಿ, ಬೈಕೋಬೇಡಿ. ಯಾಕಂದರೆ ಮ್ಯಾಗಿನ ಮಾಡಿಕೊಡ್ಬೇಡಿ ಅಂತ ಹೇಳ್ತೀರಾ, ಆದರೆ ನಾನು ಜಾಸ್ತಿ ಮಾಡಿಕೊಡಲ್ಲ. ತುಂಬ ಫೋರ್ಸ್ ಮಾಡಿದರು, ತುಂಬ ಇದು ಮಾಡಿದ್ರು ಅಂದರೆ ನನ್ನ ಮಗ ಈಗ ಹಠ ಮಾಡಲ್ಲ. ಅಂದರೆ ಮ್ಯಾಗಿಗೋಸ್ಕರ ಭ್ರಮರನೇ ಜಾಸ್ತಿ ಹಠ ಮಾಡೋದು, ಮ್ಯಾಗಿ ಬೇಕಮ್ಮ ಮ್ಯಾಗಿ ಮಾಡಿಕೊಡು ಅಂತ ಹೇಳಿ. ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ತೊಗೊಂಬಂದಿದ್ದೆ. ಇವಾಗ ಅದನ್ನು ಓಪನ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಹಾಲು ಕೂಡ ಕಾಯಿಸಿದ್ದಾಯಿತು. ಇವಾಗ ಟೀ ಕೂಡ ಆಗ್ತಾಯಿದೆ. ಇವಾಗ ಟೀ ಸೋಸ್ಕೊಂಡೆ ಮತ್ತು ಅವ್ರಿಗೂ ಕೂಡ ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಇವತ್ತು ಶನಿವಾರ ಅಲ್ಲ, ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಟಿಫನ್ ತಿನ್ನಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಶನಿವಾರ ಮಾತ್ರ ನಮ್ಗೆ ಸ್ವಲ್ಪ ಬೇಗನೆ ಆಗಬೇಕಂದ್ರೆ ಈ ಥರದ್ದು ಏನಾದರೂ ಮಾಡಿಕೊಡ್ತೀನಿ. ಇಲ್ಲಾಂದರೆ ಉಪ್ಪಿಟ್ಟು, ಚಿತ್ರಾನ್ನ ಈ ಥರದ್ದು ಮಾಡಿಕೊಡ್ತೀನಿ. ಇಲ್ಲಾಂದರೆ ಹೋಟೆಲಿಂದ ಇಡ್ಲಿ ತರಿಸ್ಬಿಟ್ಟು ಕೊಟ್ಟು ಅವ್ರಿಗೆ ತಿನ್ನಿಸಿ ಕಳಿಸ್ತೀನಿ. ಈ ನೂಡಲ್ಸಿಗೆ ನಾನು ಜಾಸ್ತಿ ಏನೂ ಹಾಕೋದಿಲ್ಲ. ಜಾಸ್ತಿ ಏನು ಹಾಕಿದರೂ ಕೂಡ ಮನೇಲಿ ತಿನ್ನಲ್ಲ ನನ್ನ ಮಕ್ಕಳು, ಎಲ್ಲ ತೆಗೆದಿಟ್ಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೆಟೊನ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಮ್ಯಾಗಿ ಪೌಡರ್ ಬರುತ್ತಲ್ವ ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದಕ್ಕೆ ಇಕ್ತೀನಿ. ಆಮೇಲೆ ಮ್ಯಾಗಿನ ಅದರೊಳಗಡೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಬೇಯಿಸ್ಕೊತೀನಿ. ಕೆಲವೊಬ್ಬರು ಇದಕ್ಕೆ ಬಟಾಣಿ ಏನೇನೋ ಎಲ್ಲ ಹಾಕ್ತಾರೆ, ಬಟ್ ನಾನು ಈಗ ಏನೂ ಹಾಕೋದಿಲ್ಲ, ಇಷ್ಟೇ ಹಾಕೋದು. ಕೆಲವೊಬ್ರು ಏನಂದರೆ ಮತ್ತೆ ಇದನ್ನು ನೂಡಲ್ಸ್ನ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾರೆ. ನಾನು ಒಗ್ಗರಣೆಗೆ ಡೈರೆಕ್ಟಾಗಿ ಇದನ್ನು ನೂಡಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಇಳಿಸಿ ಅವರಿಗೆ ಕೊಡ್ತೀನಿ. ಈಗ ಅದಿನ್ನೂ ಕುದೀತಾ ಇತ್ತಲ್ಲ, ಅದಕ್ಕೆ ಟೀ ಕುಡಿತಾ ಇದ್ದೀನಿ. ಟೀ ಕುಡ್ಕೊತಾನೆ ಅವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಈ ಕೆಲಸನೂ ಆಗೋಲ್ಲ, ಆ ಕೆಲಸನೂ ಆಗೋಲ್ಲ. 2 in 1 ಕೆಲಸ. ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಆ ಕೆಲಸ ಆಗಬೇಕಂದ್ರೆ ಅಟ್ ಎ ಟೈಮ್ 2 ಕೆಲಸನ ಮಾಡಬೇಕು. ಹಾಗಾಗಿ 2 ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಇಲ್ಲಿ ಬಂದು ನಿಮಗೆ ಫೋಸ್ ಕೊಡ್ತಾ ಇದ್ದಾನೆ, ನೋಡಿ ಫ್ರೆಂಡ್ಸ್ ಇಲ್ಲಿ ಮ್ಯಾಗಿ ಮಾಡ್ತಾಯಿದ್ದಾರೆ ಅಂತಂದೇಳಿ. ಇದಕ್ಕೆ ಏನು ಗೊತ್ತಾ ಫ್ರೆಂಡ್ಸ್, ಇದನ್ನೆಲ್ಲ ನಾವು ವೀಡಿಯೋ ರೆಕಾರ್ಡ್ ಮಾಡ್ಕೊತೀವಲ್ಲ ಮಕ್ಕಳದು ಪ್ರತಿಯೊಂದೂ, ಅದು ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟಾದಮೇಲೆ ಅದು ನೋಡಿದಾಗ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ನನ್ನ ಹಳೆಯ ವೀಡಿಯೋಸ್ ಎಲ್ಲ ನಾವು ನಿನ್ನೆ ನೋಡ್ಕೊಳ್ತಾ ಇದ್ವಿ. ಅಜಯ್ ಮಾತಾಡ್ತಾ ಇದ್ದಿದ್ದು, ಭ್ರಮರ ಮಾತಾಡ್ತಾ ಇದ್ದಿದ್ದು, ಒಂದು 3-4 ವರ್ಷದ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ. ಆ ವೀಡಿಯೋಸ್ಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅವಾಗೆಲ್ಲ. ಅದನ್ನು ನೋಡಿ ಒಂಥರ ಏನೋ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಇದು ನಮಗೊಂದು ಮೆಮೊರೇಬಲ್ ಅಂತ ಅನ್ಬೋದು. ಲೈಫ್ ಟೈಮ್ ಈ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವೀಡಿಯೋಸ್ ಎಲ್ಲ ಇರುತ್ತಲ್ಲ, ನೋಡ್ಕೊತಾ ಇರ್ಬೋದು ಯಾವಾಗಲಾದರೂ ಅಂತ ಅಂದ್ಕೊಂಡು ಅದು ಒಂದು ನಮಗೆ ಎನಿ ಟೈಮ್ ಮೆಮೊರಿ ಅಂತ ಹೇಳ್ಬೋದು ಇದು. ಅದಕ್ಕೋಸ್ಕರನಾದರೂ ವೀಡಿಯೋಸ್ ಮಾಡಬೇಕು ನಾವು. ಈ ಕಡೆ ನನ್ನ ಮಗಳ ಜೊತೆ ಮಾತಾಡಿಕೊಂಡು, ನನ್ನ ಮಗನ ಜೊತೆ ಮಾತಾಡಿಕೊಂಡೆ ಇಲ್ಲಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ನಂದು ಟೀ ಕೂಡ ಕುಡಿದಿದ್ದಾಯಿತು. ಟೀನ ಕುಡಿದು ಅವರಿಗೆ ನೂಡಲ್ಸ್ನ ಹಾಕ್ಕೊಟ್ಟು ಅವರಿಗೆ ನೂಡಲ್ಸ್ ಕೂಡ ತಿನ್ನಿಸಿದ್ದಾಯಿತು. ತಿನ್ನಿಸಿದ್ದಾದಮೇಲೆ ಇವಾಗ ನನ್ನ ಮಗನಿಗೆ ರೆಡಿ ಮಾಡಬೇಕು. ಅವ್ರ ಪಪ್ಪ ಏನೋ ಹೇಳ್ತಾಯಿದ್ರು ಇಬ್ರಿಗೂ, ಅದನ್ನು ಕೇಳ್ಕೊಂಡು ನಿಂತ್ಕೊಂಡಿದ್ದಾರೆ ಇಬ್ಬರು. ಇವಾಗ ಅವಳಿಗೆ ತಲೆ ಬಾಚಬೇಕು. ಸ್ವಲ್ಪ ಹೇರ್ ಅನ್ನೋದು ಒಂಚೂರು ಲೆಂತ್ ಬಂದಿದೆ, ಅದಕ್ಕೋಸ್ಕರ ಅವಳಿಗೆ ಒಂದು ಸ್ವಲ್ಪ ಜುಟ್ಟೆಲ್ಲ ಹಾಕ್ಬಿಟ್ಟು ಅವಳನ್ನ ರೆಡಿ ಮಾಡ್ತೀನಿ. ಅವಳಿಗೆ ಜುಟ್ಟು ಹಾಕ್ಕೊಳೋದು ಇಷ್ಟ ಆಗೋಲ್ಲ. ಕೆಲವೊಂದು ಸಲ ಅವಳು ಇಷ್ಟಪಟ್ಕೊಂಡು ಜುಟ್ಟು ಹಾಕು ಅಂತ ಹೇಳ್ತಾಳೆ, ಕೆಲವೊಂದು ಸಲ ನಾನು ಇಷ್ಟಪಟ್ಕೊಂಡು ಜುಟ್ಟು ಹಾಕಬೇಕು ನನ್ನ ಮಗಳಿಗಂದರೆ ಆವಾಗ ಹಾಕ್ಸ್ಕೊಳೋದಿಲ್ಲ. ಇವಾಗ ಅದನ್ನೇ ಮಾಡ್ತಾಯಿದ್ಲು, ನಂಗೆ ಜುಟ್ಟು ಹಾಕಬೇಡ, ನನಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾಯಿದ್ಲು. ಇಲ್ಲ ಸುಮ್ಮನಿರು, ಚೆನ್ನಾಗಿ ಕಾಣುತ್ತೆ, ನೀನು ಹೇರ್ ಲೆಂತ್ ಬೇಕು ಅಂತ ಹೇಳ್ತೀಯ, ಮತ್ತು ಜುಟ್ಟು ಹಾಕ್ಕೊಳಲ್ಲ, ಎಣ್ಣೆ ಹಚ್ಚಿಸ್ಕೊಳಲ್ಲ, ತಲೆ ಸ್ನಾನ ಮಾಡಲ್ಲ ಅಂತ ಹೇಳ್ತೀಯ, ಹಾಗಿದ್ರೆ ಹೆಂಗೆ ಅಂತ ಹೇಳಿ ಬೈಕೊಂಡೇ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಹೇರ್ ಬೇಕು, ಆದರೆ ತಲೆ ಸ್ನಾನ ಮಾಡಲ್ಲ, ತಲೆಗೆ ಎಣ್ಣೆ ಹಚ್ಚಲ್ಲ, ತಲೆ ಬಾಚ್ಕೊಳಲ್ಲ, ಅವ್ಳದೊಂಥರ. ಬಟ್ ಹೇರ್ ಬೇಕು. ಅದಕ್ಕೆ ಅವ್ರ ಪಪ್ಪ ಬೈತಾಯಿದ್ರು, ಕರ್ಕೊಂಡೋಗಿ ಸಣ್ಣಕ್ಕೆ ಟ್ರಿಮ್ ಮಾಡಿಸ್ಬಿಡ್ತೀನಿ, ಅಣ್ಣಂಗೆ ಮಾಡಿಸಿದ್ದೀನಲ್ಲ ಆ ಥರ ಮಾಡಿಸ್ಬಿಡ್ತೀನಿ ನೋಡು, ನೀನು ಏನು ಜುಟ್ಟು ಹಾಕ್ಕೊಳಲ್ಲ, ಏನೂ ರೆಡಿ ಆಗೋಲ್ಲ ಅಂದರೆ
ಅದೇ ಮಾಡೋದು ನಿನಗೆ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಇವಾಗ ತಲೆ ಬಾಚಿಸ್ಕೊಂಡು ರೆಡಿ ಆದಳು. ಇವಾಗ ಅವಳಿಗೆ ಪೌಡ್ರ್ ಹಚ್ಚೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವಳೇನೆಂದರೆ ಅವಳಿಗೆ ಮನ್ಸು ಬಂತಂದ್ರೆ ಅವಳೆಲ್ಲ ರೆಡಿ ಮಾಡಿಕೊಂಡು ಸ್ಕೂಲಿಗೆಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ. ಕೆಲವೊಂದು ಸಲ ಹಿಂಗೆ ತುಂಬ ಕಾಡಿಸ್ತಾ ಇರ್ತಾಳೆ. ಕೆಲವೊಂದು ಸಲ ತಲೆ ಬಾಚಬೇಕಾದ್ರೂ ಅಷ್ಟೇ, ರೆಡಿ ಮಾಡ್ಬೇಕಾದ್ರೂ ಅಷ್ಟೇ ಅವಳಿಗೆ ಮನಸ್ಸಿರಬೇಕು ರೆಡಿ ಆಗಬೇಕು ಅನ್ನೋದು. ಆವಾಗ ಮಾತ್ರ ಅವಳು ರೆಡಿ ಆಗೋದು. ಇಲ್ಲ ಅಂದರೆ ಆ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅವಳು ರೆಡಿ ಆಗೋಲ್ಲ. ಇವ್ರನ್ನೆಲ್ಲ ಕಳಿಸಿ ಟಿಫನ್ನೆಲ್ಲ ಮುಗಿಸಿ ಅದಾದಮೇಲೆ ಟಿಫನ್ ಇನ್ನೂ ಆಗಿರಲಿಲ್ಲ. ಇವ್ರನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ನೆನೆ ಇಟ್ಟಿದ್ದೆ. ಇವಾಗ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಅವ್ರನ್ನ ಬಿಟ್ಟು ಬರೋಷ್ಟರಲ್ಲಿ ಬಟ್ಟೆ ಎಲ್ಲ ಫಿನಿಷ್ ಮಾಡಬೇಕಂತಂದು. ಯಾಕಂದರೆ ಮತ್ತು ಅವ್ರಿಗೂ ಕೂಡ ಈಗ ಟಿಫನ್ ಮಾಡಬೇಕು. ಅವ್ರಿಗೆ ಇನ್ನೂ ಟಿಫನ್ ಮಾಡಿಲ್ಲ. ಅವ್ರಿಗೆ ಸಾಟರ್ಡೆ ಉಪ್ಪಿಟ್ಟೆ ಅವರಿಗೆ ಮಾಡೋದು. ಅವರು ಉಪ್ಪಿಟ್ಟು ತಿಂದ್ಬಿಟ್ಟು ಸುಮ್ಮನಾಗ್ತಾರೆ. ಉಪ್ಪಿಟ್ಟು ಮಾಡಬೇಕಿತ್ತು, ಅದಕ್ಕೋಸ್ಕರನೇ ಅವ್ರು ಬರೋಷ್ಟರಲ್ಲಿ ಈ ಬಟ್ಟೆಗಳೆಲ್ಲ ವಾಶ್ ಮಾಡೋಣ ಅಂತಂದು ಈಗ ವಾಶ್ ಮಾಡ್ತಾಯಿದ್ದೀನಿ. ಬೇಗ ವಾಶ್ ಮಾಡಿಬಿಟ್ರೆ ಕೆಲಸ ಮುಗ್ದಂಗೆ. ಇನ್ನೇನು ಟಿಫನ್ ಮಾಡ್ಕೊಂಡು ಟಿಫನ್ ತಿಂದು ಸ್ವಲ್ಪ ಪಾತ್ರೆಗಳು ಇರ್ತವೆ, ಪಾತ್ರೆಗಳು ತೊಳೆದಿಟ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆಲ್ಲ ಜೋಡಿಸಿ ಸಾಂಬಾರು ಮಾಡಿಬಿಟ್ರೆ ನನ್ನ ಕೆಲಸ ಮುಗ್ದಂಗೆ. ಇನ್ನೂ ಒಂದು 3 ಕೆಲಸ ಇದಾವೆ. ಬೇಗನೆ ಆಗುತ್ತೆ ಆ ಥರ. ಅಂದರೆ ಮಕ್ಕಳು ಮನೇಲಿಲ್ಲ ಅಂದರೆ ಬೇಗ ಕೆಲಸ ಮುಗಿಯುತ್ತೆ. ಇಲ್ಲಾಂದರೆ ಅವ್ರ ಜೊತೆ ಮಾತಾಡಿಕೊಂಡು ಅವ್ರನ್ನ ಕಾಡಿಸ್ತಾ ಇರ್ತಾರೆ. ಆವಾಗ ಕೆಲಸ ಅನ್ನೋದು ಬೇಗ ಆಗೋಲ್ಲ. ಅವರಿಲ್ಲ ಅಂದರೆ ಬೇಗ ಕೆಲಸ ಎಲ್ಲ ಮುಗ್ದೋಗುತ್ತೆ. ಇವಾಗ ಬಟ್ಟೆಗಳು ಸ್ವಲ್ಪ ನೆನೆ ಇಟ್ಟಿದ್ನಲ್ಲ, ಎಲ್ಲ ಕೊಳೆ ಬಿಟ್ಕೊಂಡಿದೆ. ಜಾಸ್ತಿ ಕೊಳೆ ಇರೋಲ್ಲ, ಯಾಕಂದರೆ ಅವಾಗೇ ಚೇಂಜ್ ಮಾಡ್ತಾ ಇರ್ತಾರೆ. ಸ್ವಲ್ಪ ನೀರು ಏನಾದರೂ ಬಿತ್ತು ಹಸಿ ಆದ ತಕ್ಷಣ ತೆಗೆದುಬಿಡ್ತಾರೆ ಮಕ್ಕಳು. ನಾವು ಅಷ್ಟೇ, ಏನಾದರೂ ಸ್ವಲ್ಪ ಈಗ ಹೊರಗಡೆ ಹೋಗಿ ಬಂದಿದ್ದೀವಿ ಅಂದ್ರೇ ಆ ಬಟ್ಟೆ ಹಂಗೆ ತೆಗೆದು ಹಾಕ್ಬಿಡ್ತೀವಿ ತೊಳೆಯೋದಕ್ಕೆ. ಅದನ್ನು ಮತ್ತೆ ಯೂಸ್ ಮಾಡಲ್ಲ. ಹಾಗಾಗಿ ಜಾಸ್ತಿ ಕೊಳೆ ಇರೋಲ್ಲ. ಇವಾಗ ಅದೇ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ದೀನಿ. ಇವಾಗ ಜಾಲಾಡಿ ಅದನ್ನು ಒಣಗಿಸ್ಬಿಟ್ರೆ ನನ್ನ ಕೆಲಸ ಅರ್ಧ ಮುಗ್ದಂಗೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.